ಸಮುದ್ರ ಅಂದರೆ ನನಗೆ ತುಂಬ ಇಷ್ಟ. ಅರ್ಥ ಆಗದೆ ಇರೋ ಅದೆಷ್ಟೋ ಪ್ರಶ್ನೆಗಳಿಗೆ ಈ ಸಮುದ್ರ ಉತ್ತರ ಕೊಟ್ಟಿದೆ, ಕೊಡ್ತಾನೂ ಇರುತ್ತೆ. ಈ ಅಲೆಗಳನ್ನು ನೋಡ್ತಾ ಇದ್ದರೆ ಹಳೇದು ಯಾವುದು ನೆನಪಿಗೆ ಬರಲ್ಲ, ಮುಂದೇನಾಗುತ್ತೆ ಅನ್ನೋ ಚಿಂತೆನೂ ಇರಲ್ಲ. ಈ ಕ್ಷಣ ಮಾತ್ರ ನಿಜ ಅನಿಸುತ್ತೆ. ಅದಕ್ಕೆ ಅಲೆಗಳ ಜೊತೆ ಕೈ ಚಾಚಿ ನಿಂತ್ಕೊಂಡ್ಬಿಡ್ತೀನಿ. ಹಲೋ ಹೇ ಅಂಡ್ ತಮಾಸ್, ವೆಲ್ಕಮ್ ಟು ಗೋವಾ. ಹೇಳಿಲ್ಲ ಅಣ್ಣ, ಕಿವಿ ಇದೆ, ನಾನು ಕನ್ನಡದವನು. ವಿಡಿಯೋ ಏನೋ ಮಾಡೋದಂತ ಏನೋ ಮಾಡಬೇಡ, ವಿಡಿಯೋ ಇದೆ ಅಂತ ನೀ ಮಾಡ್ತೀನಿ ಅಂತ ನಂಗೆ ಗೊತ್ತಿದೆ. Hello Goa, welcome board. Hi dude. Hello. Where are you from? Australia. Australia. Yeah. How do you feel in India, especially in Goa? Goa, I've only just got off the train in Goa, but so far it looks a little wet. Have you been in Karnataka? Yes, yeah, I just come from Hampi. Where Hampi? Yes. How is that? Hampi was breathtaking, extraordinary. Yeah, I really loved Hampi, and I wish I could have spent more time in Hampi. ಕಲ್ಲಂಗೋಟ್ ಬೀಚಿಗೆ ಎಂಟ್ರಿ ಕೊಡ್ತಿದ್ದಂಗೆ ಅಕ್ಕ ಪಕ್ಕ ಈ ತರ ಶಾಪ್ಗಳು ಕಾಣಿಸ್ತವೆ. ಇನ್ನು ಕಾಗೆ ತರ ಟ್ಯಾಟು 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 ಅಂತ ಕಲೆ ಬೀಳ್ತಾರೆ. ಹಲೋ ಅಂಡ್ ತಮಾಸ್, ವೆಲ್ಕಮ್ ಟು ನನ್ನ ಡ್ರೀಮ್ ಜರ್ನಿಗೆ. ಹೂವಿನ ಹಡಗಲಿ ತಾಲೂಕು ಉತ್ತಂಗಿಯಿಂದ ನಾವು ಗೋವಾ ಕಡೆಗೆ ಪಯಣ ಬೆಳೆಸ್ತಾ ಇದ್ದೀವಿ. ಬನ್ನಿ, ನಮ್ಮ ಟ್ರಿಪ್ಪು, ನಮ್ಮ ಜರ್ನಿ ಹೆಂಗಿರುತ್ತೆ ಅಂತ ನೋಡ್ಕೊಂಬರೋಣ. ಬಸ್ ಬಂತು, ಹೋಗೋಣ. ಬರ್ತಾಳೆ ಬಾಯ್. ಹರಿಹರ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಹಾಳಾದ ಮಳೆ ಗುರು, 7:15 ಬರೋ ಟ್ರೈನು ಇವಾಗ 10:34 ಆಗಿದೆ. ಆದರೂ ಕೂಡ ಬರ್ತಾ ಇಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ. 10:45 ಬರುತ್ತಂತೆ. ವೆಯ್ಟ್ ಮಾಡಿ 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 ಸಾಕಾಯಿತು. ಸೌಂಡ್ ಕೇಳಿಸ್ತಾ ಇದೆ. ಬನ್ನಿ ಹೋಗೋಣ. ಕೇವಲ 130 ರೂಪಾಯಲ್ಲಿ ಹರಿಹರದಿಂದ ಗೋವಾಕ್ಕೆ ಹೋಗ್ತಾ ಇದ್ದೀವಿ. ಟಿಕೆಟ್ ಇರೋದು ಅಷ್ಟೇ. ಫೈನಲಿ ನಾವು ವಾಸ್ಕೋ ಡ ಗಾಮಾ ರೈಲ್ವೆ ಸ್ಟೇಷನ್ನ ತಲುಪಿದ್ದೀವಿ. ಬನ್ನಿ, ಇಲ್ಲಿ ಯಾವುದಾದ್ರೂ ಟ್ಯಾಕ್ಸಿ, ಬಸ್ಸು ಕಲ್ಲಂಗೋಟಿಗೆ ಹೋಗೋಕ್ಕೆ ಏನಾದರೂ ಸಿಗ್ತವೆ ಅಂತ. ಕಲ್ಲಂಗೋಟಿಗೆ ಹೋಗೋಕ್ಕೆ ಟ್ಯಾಕ್ಸಿ ಗಿಕ್ಸಿ ಏನಾದರೂ ಸಿಗ್ತಾವ? ಎಷ್ಟು? 4 ಜನ ಇದ್ದೀವಿ. 4 ಜನ ಇದ್ದೀವಿ. 4 ಜನ ಇದ್ದೀರಾ? 1500 ರೂಪಾಯಿ. 1500 ರೂಪಾಯಿನಾ? 1500 ರೂಪಾಯಿ. 1500. ಆ್ಯಕ್ಚುಲಿ 1800 ರೂಪಾಯಿ. ನಡ್ಕೊಂಡು ಹೋದ್ರೂ ಚಿಂತೆ ಇಲ್ಲ. ಲೆಕ್ಕಿನೇ ದೇವ್ರಣಗೂ ಟ್ಯಾಕ್ಸಿ ಬೇಡ. ದೇವ್ರಣಗೂ ನಡ್ಕೊಂಡು ಹೋಗ್ತೀವಣ್ಣ. 1500 ಅಂತೆ. ನನ್ನ ಮಗ ಹೋಗ್ತಾನೆ ಗುರು. ಲವ್ ಗೋವಾ, ವೆಲ್ಕಮ್ ಬೋರ್ಡ್. Hi dude. Hello. Where are you from? Australia. Okay, thank you bro. What's your name? Chris. Chris. Yeah. Good name. You have a good name. Yeah. Okay, bye. ಇದು ವಾಸ್ಕೋ ಡಿ ಗಾಮಾದ ರೈಲ್ವೆ ಸ್ಟೇಷನ್ ಎದುರುಗಡೆ ಇರೋ ಪ್ಲೇಸು. ನೋಡೋದಕ್ಕೆ ಒಂಥರ ಫಾರಿನ್ನಲ್ಲಿ ಹೋಗ್ತಾ ಇರೋ ಫೀಲಿಂಗ್ ಬರ್ತಾ ಇದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ನೋಡೋದಕ್ಕೆ ಚೆನ್ನಾಗಿದೆ. ಇದು ಯಾವುದೋ ಸರ್ಕಲ್ಲು, ಗೊತ್ತಿಲ್ಲ ನನಗೆ. ಹಿಂದೆ ದೊಡ್ಡ ದೊಡ್ಡ ಬಿಲ್ಡಿಂಗು. ವಾವ್, ಹಿಂದಗಡೆ ಸಿಕ್ಕಾಪಟ್ಟೆ ನೀಟ್ನೆಸ್ ಇರೋ ಸ್ಟ್ರೀಟು. ವಾಸ್ಕೋ ಸಿಟಿ ಸೆಂಟರ್. ಟ್ಯಾಕ್ಸಿ ಎಷ್ಟಾಗುತ್ತೆ? ಕಲ್ಲಂಗೋಟ್ 4 1400. ಇಟ್ಸ್ ಟು ಎಕ್ಸ್ಪೆನ್ಸಿವ್. ಬಸ್ಸಲ್ಲಿ ಹೋದ್ರೆ 40 ಕಿಲೋಮೀಟರ್ ಅಂತೆ. 40 ಕಿಲೋಮೀಟ್ರಿಗೆ 1400 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಇಲ್ಲ, ಬರೀ ಕರ್ಕೊಂಡು ಹೋಗೋಕ್ಕಷ್ಟೇ. ಇಲ್ಲಿಗೆ ಯಾರಾದರೂ ಬಂದರೆ ಬಸ್ಸಲ್ಲಿ ಜರ್ನಿ ಮಾಡಿರಿ. ಲೋಕಲ್ ಬಸ್ ಇರ್ತವೆ, ಕದಂಬ ಬಸ್ ಇರ್ತವೆ. ಆ ಕದಂಬ ಬಸ್ಸಲ್ಲಿ ಹೋದರೆ 30 ರೂಪಾಯಿ ಚಾರ್ಜ್ ಆಗುತ್ತೆ ಗುರು. ಅದನ್ನು ಬಿಟ್ಟರೆ ನೀವು ಟ್ಯಾಕ್ಸಿಗೆ ಹೋಗ್ತೀರಾ ಅಂತಂದರೆ ಜೇಬಿಗೆ ಕತ್ತರೆ ಬೀಳುತ್ತೆ. ನಾವು 4 ಜನ ಇದ್ದೀವಿ. 4 ಜನಕ್ಕೆ 1400 ಕೇಳ್ತಾ ಇದ್ದಾರೆ. ಅಂದರೆ ಡಿವೈಡೆಡ್ ಬೈ 4 ಮಾಡಿದರೆ
350 ರೂಪಾಯಿ ಒಬ್ರಿಗೆ ಆಗುತ್ತೆ. ಬರೀ 40 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋಕ್ಕೆ 350 ರೂಪಾಯಿ ಕೊಡಬೇಕು. ಸೊ ಯಾರಾದರೂ ಬಂದರೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಅಂದರೆ ಕದಂಬ ಬಸ್ಸಿಗೆ ಹೋಗಿ. ನಾವು ಕದಂಬ ಬಸ್ನೇ ಹುಡುಕ್ತಾ ಇದ್ದೀವಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಂ ನಂದು ಇದೈತಲ್ಲ ಡಿಲೀಟ್ ಮಾಡೋ ನಾನು ಟೆಕ್ಸ್ ಇದಾವಲ್ಲ. ಹಾಂ ನಂದು ಇದೈತಲ್ಲ ಡಿಲೀಟ್ ಮಾಡೋ ನಾನು ಟೆಕ್ಸ್ ಇದಾವಲ್ಲ. ಕನ್ನಡದವ್ರಿಗೆ ಈ ಗೋವಾದಲ್ಲಿ ಬರೀ ಮಕ್ಕಾರ್ ಮಾಡೋ ನನ್ನ ಮಕ್ಕಳೇ ಸಿಗೋದು. ಅಂಥದ್ರಲ್ಲಿ ನಮ್ಮ ಅಣ್ಣ ಟ್ರೈನಲ್ಲಿ ಪರಿಚಯ ಆದರು, ಗೋವಾನ ಪರಿಚಯ ಮಾಡಿಸ್ತಾ ಇದ್ದಾರೆ. ಅಣ್ಣನ ಹೆಸರು ರಫೀಕ್ ಅಂತ. ತುಂಬ ಒಳ್ಳೆ ಮನುಷ್ಯ. ನಮಗೆ ಗೋವಾ ವಸ್ತು, ಬಟ್ ಇವರು ಸಪೋರ್ಟ್ ಕೊಟ್ಟು ಬನ್ನಿ ನಾನು ತೋರಿಸ್ತೀನಿ ಅಂತ ತೋರಿಸ್ತಿದ್ದಾರೆ. ಬಸ್ ಸ್ಟ್ಯಾಂಡಿಗೆ ಹೋಗಿ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಅಷ್ಟು ಸಾಕು. ರಫಿ ಅಣ್ಣನಿಗೆ ಒಂದು ಲೈಕ್ ಬರಲಿ. ಇದೇ ಗೋವಾದ ವಾಸ್ಕೋಡ್ ಗಾಮದ ಬಸ್ ಸ್ಟ್ಯಾಂಡ್. ಊರು ಸಿಕ್ಕಾಪಟ್ಟೆ ಫಾರ್ವರ್ಡ್ ಇದೆ, ಬಟ್ ಬಸ್ ಸ್ಟ್ಯಾಂಡ್ ಮಾತ್ರ ಫುಲ್ಲು ಲೋಕಲ್ ಆಗಿದೆ. ಇಲ್ಲಿ ರೂಲ್ಸ್ ಏನಂತಂದರೆ ಟಿಕೆಟ್ ತಗೋಬೇಕಂದ್ರೆ ಪಾಳೆ ನಿಂತ್ಕೋಬೇಕಂದ್ರೆ ಸರ್ದಿ ನಿಂತ್ಕೊಂಡು ಟಿಕೆಟ್ ತಗೊಂಡು ಬಸ್ ಹತ್ಬೇಕಂತೆ. ಯಾವ ರೀತಿ ಸರ್ದಿ ನಿಂತ್ಕೊಂಡು ಟಿಕೆಟ್ ತೆಗಿಸ್ತಾರೆ ಅಂತ ನೀವೇ ನೋಡಿ. ಈ ರೀತಿ ಸರ್ದಿ ನಿಂತ್ಕೊತಾರೆ, ಸರ್ದಿ ನಿಂತ್ಕೊಂಡು ಅಲ್ಲಿ ಟಿಕೆಟ್ ತೆಗಿಸ್ಕೊತಾರೆ. ವಾಸ್ಕೋಡ ಗಾಮದಿಂದ ನಾವು ಪಣಜಿ ಅನ್ನೋ ಸಿಟಿಗೆ ಬಂದಿದ್ದೀವಿ. ಪಣಜಿಯ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿ ನೋಡ್ತಾ ಇರ್ಬೋದು, ಪಣಜಿಯ ಬಸ್ ಸ್ಟ್ಯಾಂಡು, ಪಣಜಿಯ ಸಿಟಿ. ನೋಡೋದಕ್ಕೆ ಚೆನ್ನಾಗಿದೆ. ಕಲ್ಲಂಗೋಟಿಗೆ ಹೋಗುತ್ತಂತೆ, ಹೋಗೋಣ. ಫೈನಲಿ ನಾವು ಕಲ್ಲಂಗೋಟ್ ಬೀಚ್ಗೆ ಬಂದಿದ್ದೀವಿ. ಇದೇನು ನೋಡ್ತಾ ಇದ್ದೀರಲ್ಲ, ಇದು ಕಲ್ಲಂಗೋಟ್ ಬೀಚಿನ ದಾರಿ. ಅಕ್ಕಪಕ್ಕ ಸಿಕ್ಕಾಪಟ್ಟೆ ಬಟ್ಟೆ ಅಂಗಡಿಗಳು ಕಾಣ್ತವೆ. ಐ ಲವ್ ಗೋವಾ ಅಂತ ಟ್ರೆಂಡಿಂಗ್ ಬಟ್ಟೆ, ಇಲ್ಲಿನ ಟ್ರೆಂಡಿಂಗ್ ಬಟ್ಟೆ ಅಂತಲೇ ಹೇಳ್ಬೋದು. ಅದ್ರ ಬಟ್ಟೆಯ ಶಾಪ್ಗಳು ಕಾಣ್ತವೆ. ಬನ್ನಿ ಕೇಳೋಣ ಎಷ್ಟು ಅಂತ. ಕೆತಾಬಾ कितना एक ड्रेस निक्कर 100? हाँ 100 100 रुपये 100 रुपये. आई लव गोवा टी शर्ट सोशल मीडिया. हाँ सोशल मीडिया यूट्यूब. ಅಂಗಡಿ ಪಕ್ಕನೇ ಒಂದು ಟ್ಯಾಟೂ ಅಂಗಡಿ ಇದೆ. ಇದು ಕೂಡ ತುಂಬ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದು ಟ್ಯಾಟೂ ಯಾವ್ಯಾವ ರೀತಿ ಆಗ್ತಾರೆ ಟ್ಯಾಟೂ ಅಂತ ಕೇಳ್ಕೊಂಬರೋಣ. ಭಯ್ಯ ಟ್ಯಾಟೂ ಕಿತ್ನಾ टेम्पररी कितना? स्क्वायर इंच का 20 रुपीज़. परमानेंट 200 रुपीज़ इंच. ಅಪ್ಪು ಅವ್ರದ್ದು ಕೂಡ ಹಾಕಿದ್ದಾರೆ, ಅವ್ರದ್ದು ಕೂಡ ಹಾಕಿಸ್ಕೋಬೋದು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ಹಾಕಿಸ್ಕೊಳ್ಳಿ. ನಾವು ಕಲ್ಲಂಗೋಟ್ ಬೀಚಿಗೆ ಎಂಟ್ರಿ ಕೊಡ್ತಿದ್ದಂಗೆ ಅಕ್ಕಪಕ್ಕ ಈ ಥರ ಶಾಪ್ಗಳು ಕಾಣಿಸ್ತವೆ. ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಶಾಪ್ಗಳು ಕಾಣಿಸ್ತವೆ. ಇನ್ನು ಕಾಗೆ ಥರ ಟ್ಯಾಟೂ 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 ಅಂತ ಕಲೆ ಬೀಳ್ತಾರೆ. ವಿಡಿಯೋನು ಮಾಡ್ತೀವಿ. ಏನೋ ಮಾಡೋದಂತ ಏನೋ ಮಾಡಬೇಡ. ವಿಡಿಯೋ ಇದೆ ನೀನು ಮಾಡ್ತೀನಿ ಅಂತ ನಂಗೆ ಗೊತ್ತಿದೆ. ಕರೆಕ್ಟಾಗಿ ಮಾಡು. ನನ್ನ ಮಾತು ಸ್ವಲ್ಪ ರ್ಯಾಶ್ ಆಗಿತ್ತು, ಸಾರಿ. ಸ್ವಲ್ಪ ಅದನ್ನ ಎಡಿಟ್ ಮಾಡಾಕ. ಹಲೋ ಅಂಡ್ ಥಾಮಸ್, ವೆಲ್ಕಮ್ ಟು ಕಲ್ಲಂಗೋಟ್ ಬೀಚ್. ಅಣ್ತಮಾಸ್ ಇವಾಗ ಏನು ನೋಡ್ತಾ ಇದ್ದೀರೋ ಇದು ಬೀಚ್ಗೆ ಹೋಗೋ ಗೇಟು. ಇದ್ರ ಮುಖಾಂತರ ನಾವು ಬೀಚ್ಗೆ ಹೋಗ್ಬೇಕು. ಸಿಕ್ಕಾಪಟ್ಟೆ ಜನ ಸೇರವ್ರೆ. ಅಬ್ಬಾ ಬಾ 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 ಬಾ.
ಸಮುದ್ರ ಅಂದರೆ ನನಗೆ ತುಂಬ ಇಷ್ಟ. ಅರ್ಥ ಆಗದೆ ಇರೋ ಅದೆಷ್ಟೋ ಪ್ರಶ್ನೆಗಳಿಗೆ ಈ ಸಮುದ್ರ ಉತ್ತರ ಕೊಟ್ಟಿದೆ, ಕೊಡ್ತಾನೂ ಇರುತ್ತೆ. ಈ ಅಲೆಗಳನ್ನ ನೋಡ್ತಾ ಇದ್ದರೆ ಹಳೇದು ಯಾವುದು ನೆನಪಿಗೆ ಬರಲ್ಲ, ಮುಂದೇನಾಗುತ್ತೆ ಅನ್ನೋ ಚಿಂತೆನೂ ಇರಲ್ಲ. ಈ ಕ್ಷಣ ಮಾತ್ರ ನಿಜ ಅನಿಸುತ್ತೆ. ಅದಕ್ಕೆ ಅಲೆಗಳ ಜೊತೆ ಕೈ ಚಾಚಿ ನಿಂತ್ಕೊಂಡ್ಬಿಡ್ತೀನಿ. ಅಣ್ಣ ಬಂದ ಅಣ್ಣ ತಮಾಸು ಗೋವಾಗೆ ಬರೋದು ನನ್ನ ಡ್ರೀಮ್ ಆಗಿತ್ತು. ಸೊ ನನ್ನ ಡ್ರೀಮ್ ಜರ್ನಿಲಿ ಈ ಡ್ರೀಮ್ನ ನಿಮಗೆ ತೋರಿಸಿದೆ. ಇಲ್ಲಿಗೆ ನನ್ನ ಪಯಣ ಮುಗೀತು.